ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ. ಕನಸು ಬೀಳುವುದು ಸಾಮಾನ್ಯ. ಆದರೆ ಕೆಲವು ಕನಸುಗಳು ಸತ್ಯವಾಗುತ್ತದೆ, ಮತ್ತೆ ಕೆಲವು ಕನಸುಗಳು ಶಕುನವಾಗುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ ಕನಸುಗಳು ಬೀಳುವುದು ಪ್ರತಿ ಪ್ರಾಣಿಯ ಮನಸ್ಸಿನ ಸಹಜ ಗುಣ. ಆದ್ದರಿಂದ ನಮ್ಮಯ ಕನಸಿನಲ್ಲಿ ಏನಾದರೂ ನಾವುಗಳು ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳಾದ ತರಕಾರಿಗಳು ಏನಾದರೂ ಕಾಣಿಸಿದರೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲವನ್ನು ನೀಡುತ್ತದೆ ಅಂತ ಈ ದಿನ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ. ಮೊದಲಿಗೆ ನಾವು ನೋಡುವುದಾದರೆ ನಮ್ಮಯ ಕನಸಿನಲ್ಲಿ ಏನಾದರೂ ನಾವುಗಳು ಆಲೂಗಡ್ಡೆಯನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ನಮ್ಮಯ ಜೀವನದಲ್ಲಿ ಸುಖ ಸಂತೋಷದೊಂದಿಗೆ ಸಂತೃಪ್ತಿ ಅನ್ನೋದು ಏರ್ಪಟ್ಟು ಅಭಿವೃದ್ಧಿ ಪಥದಲ್ಲಿ ನಮ್ಮಯ ಜೀವನ ಅನ್ನೋದು ಮುಂದುವರಿಯುವುದು. ಒಂದು ವೇಳೆ ಏನಾದರೂ ನಮ್ಮಯ ಕನಸಿನಲ್ಲಿ ನಾವುಗಳು ಆಲೂಗಡ್ಡೆಯ ಸಿಪ್ಪೆಯನ್ನು ಬಿಚ್ಚಿದ ಹಾಗೆ ಕಾಣಿಸಿದರೆ ನಮ್ಮಯ ಮನೆಯಲ್ಲಿ ಧನಲಕ್ಷ್ಮಿಯು ತಾಂಡವ ಮಾಡುತ್ತಾಳೆ. ಇಲ್ಲವೇ ರಾಶಿ ರಾಶಿಗಟ್ಟಲೆ ಆಲೂಗಡ್ಡೆಗಳನ್ನು ನೋಡಿದರೆ ನಿಮ್ಮಯ ಕುಟುಂಬದ ಮೇಲೆ ಹಾಗೂ ಕುಟುಂಬದ ಸದಸ್ಯರ ಮೇಲೆ ಅತೀವ ಶ್ರದ್ಧೆಯನ್ನು ಉಂಟು ಮಾಡುತ್ತದೆ. ಒಂದು ವೇಳೆ ಏನಾದರೂ ಜೋರಾಗಿ ಮಳೆ ಬೀಳುವಂತಹ ಸಂದರ್ಭದಲ್ಲಿ ಆಲೂಗಡ್ಡೆಯ ಹೊಲಕ್ಕೆ ಹೋದಂತೆ ಕನಸನ್ನು ಕಾಣಿದರೆ ನಿಮ್ಮಯ ಕುಟುಂಬ ಜೀವನವು ದೌರ್ಭಾಗ್ಯದಿಂದ ನಡೆಯುತ್ತದೆ. ಒಂದು ವೇಳೆ ಏನಾದರೂ ಹಗಲು ವೇಳೆ ಆಲೂಗಡ್ಡೆ ಬೆಳೆಯುವಂತಹ ಹೊಲಕ್ಕೆ ಹೋದಂತೆ ಕನಸು ಕಾಣಿಸಿದರೆ ಅಂತಹ ವ್ಯಕ್ತಿಗಳಿಗೆ ಉತ್ತಮ ಜೀವನ ಸಂಗಾತಿ ಲಭಿಸುವುದು. ಇಲ್ಲವೇ ಮದುವೆಯಾಗಿದ್ದರೆ ಅಂತಹ ವ್ಯಕ್ತಿಗಳಿಗೆ ಉತ್ತಮ ಸಂತಾನ ಅನ್ನೋದು ಲಭಿಸುವುದು. ಎರಡನೇದಾಗಿ ನಾವು ನೋಡುವುದಾದರೆ ಚಿಕ್ಕಡಿಕಾಯ ಇಲ್ಲವೇ ಚಿಕ್ಕಡೆಕಾಯ. ಈ ಚಿಕ್ಕಡೆಕಾಯಗಳನ್ನು ನಾವು ನಮ್ಮಯ ಕನಸಿನಲ್ಲಿ ಸ್ವತಃ ನಾವೇ ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ಇತರರೊಂದಿಗೆ ಗಲಾಟೆ ಹಾಗೂ ಘರ್ಷಣೆಗಳು ಅನ್ನೋವು ಏರ್ಪಡುತ್ತದೆ. ಇನ್ನು ಈ ಚಿಕ್ಕಡಿಕಾಯಗಳನ್ನು ಏನಾದರೂ ಮಾರ್ಕೆಟ್ನಿಂದ ತೆಗೆದುಕೊಂಡು ಬಂದಂತೆ ನಮ್ಮಯ ಕನಸಿನಲ್ಲಿ ಕಾಣಿಸಿದರೆ ನಾವು ಅಂದುಕೊಂಡ ಪ್ರತಿಯೊಂದು ಕೆಲಸವೂ ಕೂಡ ವಿಜಯವಂತವಾಗಿ ಪೂರ್ತಿಯಾಗುವುದು. ಇಲ್ಲವೇ ಈ ಚಿಕ್ಕಡಿಕಾಯಗಳನ್ನು ಸ್ವತಃ ನಾವುಗಳೇ ಬೆಳೆದಂತೆ ಕನಸು ಕಾಣಿಸಿದರೂ ಕೂಡ ಇದೇ ಫಲಿತಾಂಶವನ್ನು ನಾವು ಪಡೆಯಬಹುದಾಗಿದೆ. ಇನ್ನು ಈ ಚಿಕ್ಕಡಿಕಾಯಗಳು ಅನ್ನುವು ಚಪ್ಪರದ ಮೇಲೆ ಇದ್ದಂತೆ ನಮ್ಮಯ ಕನಸಿನಲ್ಲಿ ಕಾಣಿಸಿದರೆ ನಾವು ಅಂದುಕೊಂಡ ಪ್ರತಿಯೊಂದು ಕೆಲಸವೂ ಕೂಡ ಸಕ್ರಮವಾಗಿ ನಡೆಯುವುದು. ಮೂರನೇದಾಗಿ ನಾವು ನೋಡುವುದಾದರೆ ಟೊಮ್ಯಾಟೊ ಇಲ್ಲವೇ ಟೊಮೊಟೊ. ಇದನ್ನು ತಿನ್ನುತ್ತಿರುವ ಹಾಗೆ ನಮ್ಮಯ ಕನಸಿನಲ್ಲಿ ಕಾಣಿಸಿದರೆ ಯಾವಾಗಲೂ ಕೂಡ ಪ್ರಯಾಣಗಳನ್ನು ಮಾಡುವಂತಹ ಉದ್ಯೋಗ ಅನ್ನುವುದು ಲಭಿಸುವುದು. ಇಲ್ಲವೇ ಈ ಟೊಮೊಟೊ ಹಣ್ಣಿನ ರಸವನ್ನು ಸ್ವತಃ ತಾವುಗಳೇ ಕುಡಿಯುತ್ತಿರುವ ಹಾಗೆ ನಿಮ್ಮಯ ಕನಸಿನಲ್ಲಿ ಕಾಣಿಸಿದರೆ ವಿಮಾನದಲ್ಲಿ ಪ್ರಯಾಣವನ್ನು ಮಾಡುವಂತಹ ಅವಕಾಶ ಅನ್ನುವುದು ನಿಮಗೆ ಕೂಡಿ ಬರುತ್ತದೆ. ನಾಲ್ಕನೇದಾಗಿ ನಾವು ನೋಡುವುದಾದರೆ ಮೂಲಂಗಿ ಇಲ್ಲವೇ ಮುಲ್ಲಂಗಿ. ನಮ್ಮಯ ಕನಸಿನಲ್ಲಿ ಏನಾದರೂ ಈ ಮುಲ್ಲಂಗಿಯನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ನಮ್ಮಯ ಶರೀರದ ಆರೋಗ್ಯ ಅನ್ನೋದು ದಿನದಿಂದ ದಿನಕ್ಕೆ ವೃದ್ಧಿಯಾಗುವುದು. ಅಥವಾ ಈ ಮುಲ್ಲಂಗಿ ಗಿಡವನ್ನು ನಾವು ಬೆಳೆಸಿದ ಹಾಗೆ ನಮ್ಮಯ ಕನಸಿನಲ್ಲಿ ಕಾಣಿಸಿದರೆ ಧನಲಾಭದೊಂದಿಗೆ ಶರೀರದ ಆರೋಗ್ಯ ಅನ್ನೋದು ವೃದ್ಧಿಯಾಗುವುದು. ಇನ್ನು ಐದನೇದಾಗಿ ನಾವು ನೋಡುವುದಾದರೆ ಕ್ಯಾರೆಟ್. ಈ ಕ್ಯಾರೆಟ್ ಅನ್ನೋದು ನಮ್ಮಯ ಕನಸಿನಲ್ಲಿ ಯಾವ ರೀತಿಯಿಂದ ಕಾಣಿಸಿದರೂ ಕೂಡ ಬೆಲೆ ಕಟ್ಟಲಾಗದಂತಹ ಲಾಭ ಮತ್ತು ಆರೋಗ್ಯ ಅನ್ನುವುದು ಲಭಿಸುವುದು. ಆರನೇದಾಗಿ ನಾವು ನೋಡುವುದಾದರೆ ಸೌತೆಕಾಯಿ.
ನಿಮ್ಮಯ ಕನಸಿನಲ್ಲಿ ಏನಾದರೂ ಸ್ವತಃ ತಾವುಗಳೇ ಸೌತೆಕಾಯನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ಅರ್ಥವಿಲ್ಲದ ಹಾಗೂ ತಿಳುವಳಿಕೆ ಇಲ್ಲದ ಕೆಲಸಗಳನ್ನು ಮಾಡುತ್ತಾ ಅನಾರೋಗ್ಯವನ್ನು ಹೊಂದುವಿರಿ. ಅಥವಾ ಈ ಸೌತೆಕಾಯಿ ಸಾಂಬಾರ್ ಮಾಡುತ್ತಿರುವ ಹಾಗೆ ನಿಮಗೆ ಕನಸಿನಲ್ಲಿ ಕಾಣಿಸಿದರೆ ಅನಾರೋಗ್ಯ ಅನ್ನೋದು ನಶಿಸಿ ಆರೋಗ್ಯ ಅನ್ನೋದು ಶೀಘ್ರವಾಗಿ ಲಭಿಸುವುದು. 7ನೇದಾಗಿ ನಾವು ನೋಡುವುದಾದರೆ ಕೊಬ್ಬರಿ. ನಿಮ್ಮಯ ಕನಸಿನಲ್ಲಿ ಏನಾದರೂ ಸ್ವತಃ ತಾವುಗಳೇ ತೆಂಗಿನಕಾಯನ್ನು ಮೇಲಕ್ಕೆ ಎತ್ತಿ ಜೋರಾಗಿ ಒಡೆದ ರೀತಿ ಕಾಣಿಸಿದರೆ ನಿಮ್ಮಯ ಪರಿಸ್ಥಿತಿಯ ಅನ್ವಯ ತಾವುಗಳು ಸ್ವಲ್ಪ ಮಟ್ಟಿಗೆ ಲಾಭದೊಂದಿಗೆ ತೃಪ್ತಿಯನ್ನು ಹೊಂದುವುದು ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಒಂದು ವೇಳೆ ಏನಾದರೂ ನಿಮ್ಮಯ ಕನಸಿನಲ್ಲಿ ಸ್ವತಃ ತಾವುಗಳೇ ಕೊಬ್ಬರಿಯನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ಯಾವುದೇ ಒಂದು ಕೆಲಸವನ್ನು ಕೂಡ ತಾವುಗಳು ಸಹನೆಯಿಂದ ಅದನ್ನು ಪೂರ್ತಿ ಮಾಡುವಂತಹ ಸಾಮರ್ಥ್ಯ ಅನ್ನೋದು ನಿಮಗೆ ಏರ್ಪಡುತ್ತದೆ. 8ನೇದಾಗಿ ನಾವು ನೋಡುವುದಾದರೆ ಬೀಟ್ರೂಟ್. ಈ ಬೀಟ್ರೂಟನ್ನು ಬೆಳೆದ ಹಾಗೆ ಇಲ್ಲವೇ ಈ ಬೀಟ್ರೂಟನ್ನು ತಿನ್ನುತ್ತಿರುವ ಹಾಗೆ ನಮಗೆ ಕನಸಿನಲ್ಲಿ ಕಾಣಿಸಿದರೆ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ನಮಗೆ ವಿಮುಕ್ತಿ ಅನ್ನುವುದು ಶೀಘ್ರವಾಗಿ ಲಭಿಸುವುದು. 9ನೇದಾಗಿ ನಾವು ನೋಡುವುದಾದರೆ ಈರುಳ್ಳಿ. ಈ ಈರುಳ್ಳಿ ಅನ್ನೋದು ನಮ್ಮಯ ಕನಸಿನಲ್ಲಿ ಕಾಣಿಸಿದರೆ ವಿಷಾದಕರವಾದಂತಹ ಹಾಗೂ ಶೋಕಸಹಿತವಾದಂತಹ ವಾರ್ತೆಗಳನ್ನು ನಾವು ಕೇಳುವಂತಹ ಸಂದರ್ಭ ಏರ್ಪಡುತ್ತದೆ. ಹಾಗೆಯೇ ನಮ್ಮಯ ಕನಸಿನಲ್ಲಿ ಈ ಈರುಳ್ಳಿಯನ್ನು ನಾವು ಕೊಂಡುಕೊಳ್ಳುತ್ತಿರುವ ಹಾಗೆ ಕಾಣಿಸಿದರೆ ಅದಕ್ಕೂ ಕೂಡ ಇದೇ ರೀತಿಯ ಫಲಿತಾಂಶ ಅನ್ನೋದು ಲಭಿಸುವುದು. ಇದಲ್ಲದೆ ನಮ್ಮಯ ಕನಸಿನಲ್ಲಿ ಏನಾದರೂ ಸ್ವತಃ ನಾವುಗಳೇ ಈರುಳ್ಳಿಯನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ನಮ್ಮಯ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕಷ್ಟವನ್ನು ಧೈರ್ಯವಾಗಿ ಎದುರಿಸುತ್ತಾ ಅಂತಿಮ ವಿಜಯವನ್ನು ಪಡೆಯುತ್ತೀವಿ ಅಂತ ಗ್ರಹಿಸಬೇಕು. 10ನೇದಾಗಿ ನಾವು ನೋಡುವುದಾದರೆ ಕುಂಬಳಕಾಯಿ. ನಮ್ಮಯ ಸ್ವಪ್ನದಲ್ಲಿ ಏನಾದರೂ ಈ ಕುಂಬಳಕಾಯಿ ಅನ್ನೋದು ಕಾಣಿಸಿದರೆ ನಾವು ಶುಭಗಳು ಎನ್ನುವ ಕೆರೆಯಲ್ಲಿ ಇದ್ದೀವಿ ಅಂತ ಭಾವಿಸಬೇಕು. ಇದು ಸಾಮಾನ್ಯವಾದಂತಹ ವಿಷಯವಲ್ಲ. ಈ ರೀತಿ ಕನಸು ಬಂದರೆ ನಮ್ಮಯ ಜೀವನದಲ್ಲಿ ಶುಭಗಳ ಮೇಲೆ ಶುಭಗಳು ಅನ್ನುವು ನಡೆಯುವುದು. ಇದಲ್ಲದೆ ನಮ್ಮಯ ಕನಸಿನಲ್ಲಿ ಏನಾದರೂ ಸ್ವತಃ ನಾವುಗಳೇ ಈ ಕುಂಬಳಕಾಯಿ ಸಾಂಬಾರ್ ಮಾಡುವುದಾಗಲಿ ಇಲ್ಲವೇ ಪಲ್ಯವನ್ನು ಮಾಡಿ ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ನಿಮ್ಮಯ ಕುಟುಂಬದಲ್ಲಿನ ಎಲ್ಲ ಸದಸ್ಯರೂ ಕೂಡ ಸುಖ ಸಂತೋಷದಿಂದ ಜೀವಿಸುತ್ತಾರೆ. 11ನೇದಾಗಿ ನಾವು ನೋಡುವುದಾದರೆ ಕೊತ್ತಂಬರಿ ಸೊಪ್ಪು. ನಮ್ಮಯ ಕನಸಿನಲ್ಲಿ ಏನಾದರೂ ನಾವುಗಳು ಈ ಸೊಪ್ಪನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ನಮ್ಮಯ ಸುತ್ತಮುತ್ತಲಿನ ಜನರೊಂದಿಗೆ ಸ್ನೇಹ ಸಂಬಂಧಗಳನ್ನು ನಾವು ಬೆಳೆಸುತ್ತೀವಿ. ಇದಲ್ಲದೆ ಈ ಸೊಪ್ಪನ್ನು ನಾವು ಕಡಿಮೆ ಬೆಲೆಗೆ ಕೊಂಡು ತಂದಂತೆ ಕನಸು ಕಾಣಿದರೆ ಎಷ್ಟೋ ವರ್ಷಗಳಿಂದ ತೀರದ ಇಷ್ಟಾರ್ಥ ಇಲ್ಲವೇ ಬಯಕೆ ಅಥವಾ ಕಾಮನೆ ಅನ್ನೋದು ಶೀಘ್ರವಾಗಿ ನೆರವೇರುವುದು. 12ನೇದಾಗಿ ನಾವು ನೋಡುವುದಾದರೆ ಪಾಲಕ್ ಸೊಪ್ಪು. ನಮ್ಮಯ ಕನಸಿನಲ್ಲಿ ಏನಾದರೂ ಸ್ವತಃ ನಾವುಗಳೇ ಈ ಪಾಲಕ್ ಸೊಪ್ಪನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ನಮ್ಮಯ ಆರೋಗ್ಯ ಅನ್ನೋದು ಅಭಿವೃದ್ಧಿ ಹೊಂದುವುದು. ಇದಲ್ಲದೆ ನಮ್ಮಯ ಕನಸಿನಲ್ಲಿ ಏನಾದರೂ ನಾವುಗಳು ಈ ಪಾಲಕ್ ಸೊಪ್ಪಿನ ಬೀಜಗಳನ್ನು ಹೊಲವೆಲ್ಲ ಕೂಡ ಚೆಲ್ಲಿದಂತೆ ಕನಸು ಕಾಣಿದರೆ ನಮ್ಮಯ ಸಂಬಂಧಿಕರು ಮಾಡಿದಂತಹ ತಪ್ಪುಗಳೇ ನಮ್ಮಯ ಮೇಲೆ ಫಲಿತಾಂಶ ಬೀರುವುದು. ಇದನ್ನು ಭರಿಸದೆ ಬೇರೆ ದಾರಿ ಅನ್ನೋದು ಇಲ್ಲ. 13ನೇದಾಗಿ ನಾವು ನೋಡುವುದಾದರೆ ನಾವು ಆಹಾರವಾಗಿ ಬಳಸುವಂತಹ ಯಾವುದೇ ರೀತಿಯ ಸೊಪ್ಪು ಆಗಿರಬಹುದು. ಅಂತಹ ಸೊಪ್ಪುಗಳನ್ನು ನಾವು ನಮ್ಮಯ ಕನಸಿನಲ್ಲಿ ತಿನ್ನುತ್ತಿರುವ ಹಾಗೆ ಕನಸು ಕಾಣಿಸಿದರೆ
ತಾವುಗಳು ಆದರ್ಶಪ್ರಾಯ ವ್ಯಕ್ತಿಗಳು ಆಗುತ್ತೀರಾ? ಪ್ರತಿಯೊಬ್ಬರೂ ಕೂಡ ನಿಮ್ಮನ್ನು ಹೊಗಳಿಕೆ ಮೂಲಕ ಗೌರವಿಸುತ್ತಾರೆ. ಹಾಗೆಯೇ ಅದೃಷ್ಟ ದೇವತೆಯು ನಿಮ್ಮನ್ನು ವರಿಸುತ್ತಾಳೆ. 14ನೇದಾಗಿ ನಾವು ನೋಡುವುದಾದರೆ, ನಾವು ಆಹಾರದಲ್ಲಿ ಬಳಕೆ ಮಾಡುವಂತಹ ಹಸಿ ಶುಂಠಿ. ನಮ್ಮಯ ಕನಸಿನಲ್ಲಿ ಏನಾದರೂ ಈ ಶುಂಠಿಯನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ನಮಗೇ ತಿಳಿಯದಂತೆ ನಾವು ಪ್ರೇಮ ವ್ಯವಹಾರಗಳಲ್ಲಿ ಬೀಳುತ್ತೀವಿ ಅಂತ ಗ್ರಹಿಸಬೇಕು. ಇನ್ನು ಸಾಮಾನ್ಯವಾಗಿ ನಮ್ಮಯ ಕನಸಿನಲ್ಲಿ ಏನಾದರೂ ಈ ತರಕಾರಿಗಳು ಅನ್ನುವು ಹಳಸಾಗಿ ಇಲ್ಲವೇ ಒಣಗಿರುವ ರೀತಿ ಕಾಣಿಸಿದರೆ ಮುಂದಿನ ದಿನಗಳಲ್ಲಿ ನಮ್ಮಯ ಕುಟುಂಬ ಸದಸ್ಯರ ಮಧ್ಯೆ ಇಲ್ಲವೇ ಕುಟುಂಬದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅನ್ನುವು ಎದುರಾಗುತ್ತವೆ. ಅದರಿಂದ ನಾವುಗಳು ಮುಂಚೆಯೇ ಈ ಸಂಕೇತವನ್ನು ನಾವು ಗಮನಿಸಿ ಕುಲದೇವರ ಆರಾಧನೆ ಅನ್ನೋದು ಮಾಡಬೇಕು. 15ನೇದಾಗಿ ನಾವು ನೋಡುವುದಾದರೆ ಬಾದಾಮ್ ಕಾಯ. ಕೆಲವರು ಬಾದಾಮಿ ಕಾಯಿ ಅಂತ ಕೂಡ ಕರೆಯುತ್ತಾರೆ. ನಿಮ್ಮಯ ಕನಸಿನಲ್ಲಿ ಏನಾದರೂ ಈ ಬಾದಾಮ್ ಕಾಯನ್ನು ತಿನ್ನುತ್ತಿರುವ ಹಾಗೆ ಕಾಣಿಸಿದರೆ ತಮ್ಮಯ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ದಿಗ್ವಿಜಯವನ್ನು ಹೊಂದುವಿರಿ. ಕೇವಲ ಈ ಕಾಯನ್ನು ನೋಡಿದ ಮಾತ್ರದಿಂದಲೇ ನೀವು ಅನೇಕ ರಂಗಗಳಲ್ಲಿ ಲಾಭವನ್ನು ಪಡೆಯುತ್ತೀರಿ. ಇದಲ್ಲದೆ ನಿಮ್ಮಯ ಕನಸಿನಲ್ಲಿ ಏನಾದರೂ ತಾವುಗಳು ಈ ಬಾದಾಮಿ ಕಾಯಿಗಳನ್ನು ಮಾರಾಟ ಮಾಡಿದಂಗೆ ಕಾಣಿಸಿದರೆ ಶೀಘ್ರದಲ್ಲಿಯೇ ನಿಮಗೆ ಅದೃಷ್ಟ ಅನ್ನುವುದು ವರಿಸುತ್ತದೆ. ಹಾಗೆಯೇ ನಿಮ್ಮ ಕನಸಿನಲ್ಲಿ ಯಾರು ಈ ಕಾಯಿಗಳನ್ನು ಕೊಂಡುಕೊಂಡರೋ ಅವರಿಗೂ ಕೂಡ ಇದೇ ಫಲಿತಾಂಶ ಅನ್ನೋದು ಲಭಿಸುವುದು. ಇದಲ್ಲದೆ ನಿಮಗೆ ತಿಳಿದಿರುವಂತಹ ಕೆಲವೊಂದು ಸ್ವಪ್ನಗಳ ಸಂಕೇತಗಳನ್ನು ತಾವುಗಳು ಕಮೆಂಟ್ ಮೂಲಕ ತಿಳಿಸಬಹುದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.